ಸರ್ ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ? ಇವತ್ತು ಪ್ರತಿಭಟನೆ ವಿಚಾರ ಅಂದರೆ CT ರವಿ ಅವರು ಒಬ್ಬ ಹಿಂದೂ ಪರ ಸಂಘಟನೆಗಾರರು, ಜೊತೆಗೆ ಹಿಂದೂ ಪರವಾಗಿ ಹಲವಾರು ವಿಚಾರಗಳನ್ನ ಮಾತಾಡ್ತಾ ಇರುವಂಥವ್ರು, ಹಲವಾರು ಹಿಂದೂ ಪರವಾಗಿ ನಮ್ಮ ಹಿಂದುಳಿದ ಸಮುದಾಯಗಳೇ ಅವ್ರ ಜೊತೆ ಸೇರಿ ಹೋರಾಟ ಮಾಡ್ತಾ ಇದೆ. ಅಂಥದ್ರಲ್ಲಿ ಇವತ್ತು ಸವಿತಾ ಸಮಾಜದ ನಿಷೇಧಿತ ಪದವನ್ನು ಇದು ಒಂದು ಬಾರಿ ಹೇಳಿದಿರುವಂತಲ್ಲ, ಇದು ಎರಡನೇ ಬಾರಿ ಹೇಳಿದಿರುವಂಥ ವಿಚಾರ. ಅದು ಒಂದು ಬಾರಿ ಹೇಳಿ ಕ್ಷಮಾಪಣೆ ಕೇಳಿದಿದ್ರೆ ಏನೋ ಒಂಬತ್ತ ಹೇಳ್ಬೋದಾಯಿತು. ಇದು ಎರಡನೇ ಬಾರಿ ನಿಷೇಧಿತ ಪದವನ್ನು, ನಮ್ಮ ಸಮಾಜಕ್ಕೆ ನಿಷೇಧಿತ ಪದವನ್ನು ಬಳಕೆ ಮಾಡಿದ್ದಾರೆ. ಆ ಪದದ ವಿಚಾರದ ಬಗ್ಗೆ ಇವತ್ತೆಲ್ಲರೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತಲ್ಲ, ರಾಜ್ಯಾದ್ಯಂತ ಕೂಡ ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಯಾಕೆ ಅಂತಂದರೆ ಈ ಸಮುದಾಯವನ್ನು ಇವತ್ತು ನಿಮ್ಮನ್ನು ಸುಂದರಗೊಳಿಸ್ತಾ ಇದ್ದೀವಿ, ನಿಮ್ಮ ರೂಪ ಅತ್ಯುತ್ತಮವಾಗಿ ನಿಮ್ಮನ್ನ ಸ್ವಚ್ಛತೆಗೊಳಿಸ್ತಾ ಇದ್ದೀವಿ, ನಿಮ್ಮ ಸುಂದರವಾಗಿ ಕಾಣ್ತಾ, ಈ ಸುಂದರವಾಗಿ ಕಾಣಿಸುತ್ತೆ ಈ ಸಮಾಜಕ್ಕೆ ಅಪಮಾನ ಮಾಡ್ತಾ ಇದ್ದೀರಲ್ಲ, ಇದು ಸಮುದಾಯಕ್ಕೆ ತಂದಂಥ ನೋವು. ಇದು ನೀವೊಬ್ಬರೇ ಅಂತಲ್ಲ, ಇನ್ನೂ ಬಾರಿ ಯತ್ನಾಳರು ಕೂಡ ಮಾತಾಡಿದ್ದಾರೆ ಇದೇ ವಿಚಾರವನ್ನು ಕೂಡ. ಯತ್ನಾಳು ಕೂಡ ಒಂದು ದೊಡ್ಡ ವೇದಿಕೆ, ಸಾವಿರಾರು ಜನ ಇರುವಂಥ ವೇದಿಕೆಯಲ್ಲೂ ಕೂಡ ಈ ಮಾತನಾಡಿದ್ದಾರೆ. ಯಾಕೆ ಈ ರಾಜಕೀಯ ವ್ಯಕ್ತಿಗಳು, ಈ ದೊಡ್ಡ ದೊಡ್ಡ ಪ್ರಭಾವಳಿಗಳು ನಮ್ಮ ಈ ಸಣ್ಣ ಸಮಾಜವನ್ನು, ಈ ಸಮುದಾಯವನ್ನು ಒಂದು ಏನು ಯಾಕೆ ಇದನ್ನು ಅಪಮಾನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ನೋವು. ಯಾಕೆ ನಿಮಗೆ ಬೇಡವೇ? ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದು ಈ ಸಮಾಜಕ್ಕೆ ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಬೆಳಕು ಸಿಕ್ಕಿಲ್ಲ. ಈ ಒಂದು ಭಾಳ ಸಮಸ್ಯೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಈ ಸಮುದಾಯಕ್ಕೆ ಇವತ್ತು ಕೂಡ ಎಲ್ಲೇ ಕಡೆ ಹೋದ್ರೂ ಮನೆಗಳು ಕೊಡಲ್ಲ. ಈ ಸಮುದಾಯಕ್ಕೆ ಎಲ್ಲೇ ಕಡೆ ಒಂದು ಕಡೆ ಹೋದ್ರೆ ಒಂದು ನೆಲೆ ಇಲ್ಲ. ಈ ಸಮುದಾಯಕ್ಕೆ ಯಾವುದೋ ಆಚರಣೆ ಇಲ್ಲ. ನಾವು ಹಿಂದಿನ ಕಾಲದಲ್ಲೂ ಕೂಡ ಭತ್ತ, ರಾಗಿ, ಅಕ್ಕಿಗಳಿಗೆ ದುಡಿಮೆ ಮಾಡ್ಕೊಂಡು ಬಂದಂಥವ್ರು, ನಿಮ್ಮ ಮನೆ ಚಾಕ್ರಿ ಮಾಡಿದಂಥವ್ರು. ನಾವು ಇನ್ನೂ ಹಿಂದನೇ ಉಳಿದಿದ್ದೀವಿ. ಯಾವುದು ರಾಜಕೀಯ ಭವಿಷ್ಯ ಇಲ್ಲ, ಯಾವುದು ಸರ್ಕಾರಿ ನೌಕರಿಗಳಾಗಿಲ್ಲ. ಯಾಕೆ ನಮ್ಮ ಮೇಲೆ ಈ ಥರ ಅಪಮಾನ ಮಾಡ್ತಾ ಇದ್ದೀವಿ? ಸತ್ಯ ಅನ್ನೋ ಕನ್ನಡಿ ಮುಂದೆ ಯಾವುದೇ ಮೋಸ ಆದಾಗ ವಂಚನೆ ಮಾಡ್ದೇನೆ ನಿಮಗೆ ಸತ್ಯ ಅನ್ನೋ ಕನ್ನಡಿ ಮುಂದೆ ನಿಮ್ಗೆ ಸೇವೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಸೂರ್ಯದೇವ ನೋಡೋದು ನಿಮ್ಮನ್ನು ನೋಡಿ ನಿಮ್ಗೆ ಸೇವೆ ಮಾಡ್ತಾ ಇದ್ದೀವಿ. ಯಾಕೆ ನಮ್ಮ ಸಮುದಾಯದ ಮೇಲೆ ಈ ಥರ ನಿಮಗೆ ಮನಸ್ತಾಪಗಳು, ಕೋಪಗಳು? ಯಾಕೆ ನಮ್ಮ ಸಮುದಾಯ ಇಷ್ಟೊಂದು ಹೀನವಾಗಿ ನೋಡ್ತಾ ಇದ್ದೀರಾ? ಇಡೀ ಎಲ್ಲ ಕಡೆ ನಮ್ಮ ಬೆಳಕು ತುಂಬಿದ್ರು ಏನೇ ಮಾಡೋದು, ಯಾಕೆ ನಮ್ಗೆ ಈ ಥರ ಅಪಮಾನಗಳು ಮಾಡ್ತಾ ಇದ್ದೀರ ಅನ್ನೋದು ಇದು ನಮ್ಮೆಲ್ಲರ ವಾದ. ಈಗ ಕ್ಷಮಾಪಣೆ ಕೇಳೋದಕ್ಕಿಂತ ನಾವು ಸರ್ಕಾರಕ್ಕೂ ಕೂಡ ಒತ್ತಡ ಆಗ್ತಾ ಇದ್ದೀವಿ. ಇವತ್ತು ಆಂಧ್ರ ಸರ್ಕಾರದಲ್ಲಿ, ನಾವು ದ್ರಾವಿಡ ದೇಶ, ಆಂಧ್ರ ಸರ್ಕಾರದಲ್ಲಿ ಈ ಸಮುದಾಯದವ್ರನ್ನ ಯಾರು ಅಪಮಾನ ಮಾಡಿದ್ರೆ, ಏನಾರ ಒಂದು ಹೇಳಿದ್ರೆ ಅದಕ್ಕೆ ಒಂದು ಕಾನೂನು ರಚನೆ ಮಾಡಿದ್ದಾರೆ, ಜೊತೆಗೆ ನಮ್ಮ ಪರಗ ಒಂದಕ್ಕೆ ಸೇರಿಸಿದ್ದಾರೆ. ಆದರೆ ಈ ನಮ್ಮ ಸರ್ಕಾರದಲ್ಲಿ, ಈ ರಾಜ್ಯದಲ್ಲಿ ನಮ್ಮನ್ನು ಯಾಕೆ ಇನ್ನೂ ತಂದಿಲ್ಲ? ಯಾಕೆ ಒಂದು ಕಾನೂನು ಚೌಕಟ್ಟು ನಮಗೆ ಕೊಡ್ತಾ ಇಲ್ಲ? ಬೇಕು. ಇವಾಗ ಯಾರೋ ಸಾಮಾನ್ಯ ಜನ, ಯಾರೋ ಹಿಂದೂರಿನ ಹಳ್ಳಿಲೋ ಕುಗ್ರಾಮದಲ್ಲೋ ಮಾತಾಡಿದ್ರೆ ನಮ್ಮ ಎಲ್ಲರೂ ಹೇಳ್ದಂಗೆ ಓಕೆ, ಏನೋ ಪಾಪ ಇನ್ನೂ ಹಳೇ ಕುಗ್ರಾಮದಲ್ಲಿ ಇದ್ದಾರೆ ಏನೋ ಅಂತ ಹೇಳ್ಬೋದು. ನೀವು ವಿಧಾನ ಪರಿಷತ್ ಸದಸ್ಯರಾದವರು, ಎಜುಕೇಟೆಡು, ಎಲ್ಲ ತಿಳಿದವರು, ರಾಜಕೀಯ ವ್ಯಕ್ತಿಗಳು, ಎಲ್ಲ ಸಮುದಾಯದ ಒಡನಾಟದಲ್ಲಿರೋರು, ಯಾಕೆ ನಿಮಗೆ ರಾಜಕೀಯಕ್ಕೆ ಮಾತ್ರ ನಾವು ಬಳಕೆ ಆಗಬೇಕಾ? ರಾಜಕೀಯಕ್ಕೆ ಮಾತ್ರ ನಿಮ್ಗೆ ದೃಷ್ಟಿ ಆಗಬೇಕಾ? ಇದು ನಮಗೆ ಬಹಳ ನೋವಾಗಿದೆ, ಈ ಸಮಾಜಕ್ಕೆ ನೋವಾಗಿದೆ. ಈಗಲೇ ಎಲ್ಲ ಹಲವಾರು ರಾಜಕಾರಣ, ಒಂದು ಪಕ್ಷದ ವಿಚಾರ ಹೇಳ್ತಾ ಇಲ್ಲ, ಹಲವಾರು ಪಕ್ಷಗಳಲ್ಲೂ ಮಾತಾಡಿದ್ದಾರೆ. ರಾಜಕಾರಣಿ ವ್ಯಕ್ತಿಗಳು ಇದನ್ನು ನಮ್ಮ ಸಮಾಜವನ್ನು ಅಪಮಾನ ಮಾಡ್ತಾ ಇದ್ದಾರೆ. ಇದು ನಮ್ಮ ಸಮುದಾಯಕ್ಕೆ ಕೊಟ್ಟಂಥ ನೋವು. ಈ ನೋವಿಗೆ ನಂಗೆ ಭಾಳ ನೋವಾಗ್ತಾ ಇದೆ ಸಮುದಾಯಕ್ಕೆ. ಆಗಲಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮುಂದಿನ ಅಧಿವೇಶನ ಏನಿದೆ, ಚಳಿಗಾಲದ ಅಧಿವೇಶನ ಇದೆ, ಅಧಿವೇಶನದಲ್ಲಿ ನಮ್ಮ ಶಾಸಕರಿಗೂ ಕೂಡ, ರವಿಕುಮಾರ್ಗೂ ಕೂಡ, ಅವ್ರಿಗೂ ನಾವೆಲ್ಲ ಮನವಿ ಮಾಡ್ತೀವಿ. ಎಲ್ಲ ರಾಜ್ಯ, ಎಲ್ಲ ಜಿಲ್ಲೆಗಳ, ಎಲ್ಲ ತಾಲೂಕು ವಿಧಾನ ಪರಿಷತ್ತು ಸದಸ್ಯರುಗಳಿಗೆ ಎಲ್ಲ ರಾಜ್ಯಾದ್ಯಂತ ಒಂದು ಮನವಿ ಮಾಡ್ತೀವಿ. ಮುಂದಿನ ಅಧಿವೇಶನದಲ್ಲಿ ಈ ಸಮಾಜಕ್ಕೆ ಯಾರೇ ಚುಚ್ಚು ಮಾತಾಡಿದ್ರು ಇಮಿಡಿಯೇಟ್ಲಿ ಕಾನೂನು ಜಾರಿ ಆಗಬೇಕು ಅನ್ನೋದು ಈ ನಮ್ಮ ಜಿಲ್ಲಾ ಸಮಾಜ ಹಾಗೂ ರಾಜ್ಯ ಸಮಾಜದ ಎಲ್ಲ ಮುಖಂಡರೊಡನೆ ಮುಖ್ಯ. ನಮ್ಮ ಹೆಸರು ಪ್ರತಾಪ್, ಕರ್ನಾಟಕ ಮಂಡ್ಯ ಜಿಲ್ಲಾ ಸವಿತಾ ಸಮಾಜ ಸಂಘದ ಸಂಸ್ಥಾಪಕ ಜಿಲ್ಲಾಧ್ಯಕ್ಷ. ಹಿನ್ನೆಲೆ ಒಳಗಡೆ ಶೋಷಿತ ಸಮುದಾಯಗಳ ಒಂದು ಪ್ರಜ್ಞೆ ಈ ಮೂಲಕ ಎಚ್ಚೆತ್ತು ಇದೊಂದು ಜಾಗೃತಿಯ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಂಡಿರೋದಕ್ಕೆ ವಿಶೇಷವಾಗಿ ಸವಿತಾ ಸಮಾಜ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಧನ್ಯವಾದಗಳು ಹೇಳ್ತಾ, ಈ ಅಪಾಯಕಾರಿ ಸಂಘ ಪರಿವಾರ, ಕೋಮುವಾದಿ ಗೂಂಡಾಗಳ ಬಗ್ಗೆ ನಮಗೆ ಒಂದು ವಿಶೇಷವಾದ ಎಚ್ಚರಿಕೆ ಇರಬೇಕು. ಅವರಿಂದ ನಾವು ಅಂತರವನ್ನು ಕಾಪಾಡ್ಕೊಂತ ನಾವು ಬದುಕಿನಲ್ಲೂ, ಜೀವನದಲ್ಲೂ ಮತ್ತು ಯಾವುದೋ ಚುನಾವಣೆ ಸಂದರ್ಭದಲ್ಲೂ ಇವೆಲ್ಲದರಲ್ಲೂ ಬರೀ ನಾವು ಈಗ ವಿರೋಧ ವ್ಯಕ್ತಪಡಿಸಿ ಆಮೇಲೆ ಅವ್ರ ಜೊತೆಲೆ ಹೋಗ್ಬಿಡೋದು ಭಾಳ ಡೇಂಜರು. ನಾವು ಸದಾ ಈ ಶೂದ್ರ ಪ್ರಜ್ಞೆಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಮೆಮೊರಿಯಲ್ಲಿ ನೆನಪುಗಳನ್ನ ಇಟ್ಕೊಂಡು ನಾವು ಮುಂದುವರಿಬೇಕಿದೆ. ಆ ಮೂಲಕ ನಮ್ಮ ಸಮಾಜಗಳನ್ನು ಎಚ್ಚರಿಸ್ತಾ, ಆ ಮೂಲಕ ಶೋಷಿತ ಶೂದ್ರ ಸಮುದಾಯಗಳು ಒಟ್ಟುಗೂಡ್ತಾ ಒಂದು ಪರ್ಯಾಯವಾದಂಥ ಆಲೋಚನೆಗಳನ್ನು ನಾವು ಮಾಡೋಂಥ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗೋಣ. ನಿಮ್ಮೆಲ್ಲ ವಿಚಾರದಲ್ಲಿ ಎಲ್ಲ ಶೋಷಿತರುಗಳು ಒಟ್ಟಾಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಜೈ ಭೀಮ್. ಸರ್, ಇಲ್ಲಿ ನಮ್ಮ ಜಾತಿ ನಿಂದನೆ ಬಗ್ಗೆ ಹಲವಾರು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ.
ಇದನ್ನು ಒಂದು ಹಿತಶ್ರೀ ಆಡಬೇಕು. ಯಾಕೆಂದರೆ ನಮ್ಮ ರಾಜಕೀಯದವರಾಗಲಿ ಒಂದು ಎಲ್ಲರೂ ಇದೇ ಥರ ಮಾತಾಡ್ತಾರೆ. ಅದು ನಿಷೇಧ ಪದವನ್ನು ಅದನ್ನು ಕಟ್ ಮಾಡಿದ್ರೆ ಹಂಗಾದರೂ ಅದನ್ನು ಮಾತಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ನಿಷೇಧ ಪದವನ್ನು ಬಳಸಿದ್ರೆ ಅದಕ್ಕೊಂದು ಕಾನೂನು ಬರಬೇಕು. ಇವಾಗ ಬೇರೆದನ್ನೆಲ್ಲ ಬಂದಿದೆ, ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪದವನ್ನು ನಿಷೇಧ ಪದವನ್ನು ಬಳಸಿದ್ರೆ ಅವ್ರಿಗೆ ಏನಾರ ಒಂದು ಶಿಕ್ಷೆ ಆಗಬೇಕು. ಅವಾಗ ಯಾರು ನಿಷೇಧ ಪದನ ಬಳಸ್ತಾರೆ? CT ರವಿ ಅವರು ಬರೆಸಿದ್ದಾರೆ. ಅದು 3 ದಿವಸ ನಡೀತಾ ಇದೆ, ಎಲ್ಲ TV ಎಲ್ಲ ಕರ್ನಾಟಕನೇ ನಡೀತಾ ಇದೆ. ಆ ಒಂದು ಪದವನ್ನು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಅದನ್ನು ನಿಷೇಧ ಮಾಡಬೇಕು. ಯಾರು ಅದನ್ನು ಮಾತಾಡೋದವ್ರಿಗೆ ಅವ್ರಿಗೊಂದು ಶಿಕ್ಷೆ ಆಗಬೇಕು. ಅವಾಗ ಅದೊಂದು ಎಲ್ಲರಿಗೂ ಒಂದು ತಿಳುವಳಿಕೆ ಬರ್ತಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು R. ಜಯರಾಮ್, ಜಿಲ್ಲಾಧ್ಯಕ್ಷರು.